पूरे नाइन्टी के बोलो केबी प्रसन्न कुमार के बोलो शारदा अप्पाजी के बोलो ಪ್ರಾರಂಭದಲ್ಲಿ ಶಿವಮೊಗ್ಗ ಜಿಲ್ಲಾ ಜನತಾದಳದ ಅಧ್ಯಕ್ಷರಾದಂತ ಡಾಕ್ಟರ್ ಕಲ್ಲೂರು ಗೋಪಾಲ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತೇವೆ. ಧಿಕ್ಕಾರ 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಸ್ನೇಹಿತರೆ, ಇವತ್ತು SIT ತನಿಖೆನ ಜನಸಾಮಾನ್ಯರು ಒಪ್ತಾ ಇಲ್ಲ. ಇದು ರಾಜ್ಯ ಸರ್ಕಾರ ಹೇಳಿದಂಗೆ ಕೆಲಸ ಮಾಡ್ತಾ ಇದೆ. ಆದ್ರಿಂದ SIT ಯನ್ನು ರದ್ದು ಮಾಡಬೇಕು ಅನ್ನೋದೇ ನಮ್ಮ ಮೊದಲನೇ ಬೇಡಿಕೆ. ಎರಡನೇದು, ಪೆನ್ ಡ್ರೈವ್ ಪ್ರಕರಣವನ್ನ CBIಗೆ ವಹಿಸಬೇಕು. ಯಾಕಂದ್ರೆ ನಾವು SIT ಮೇಲೆ ನಂಬಿಕೆ ಇಲ್ಲ. ಆದ್ರಿಂದ CBIಗೆ ವಹಿಸಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆ. ಜನಸಾಮಾನ್ಯರ ಮನಸ್ಸನ್ನ ಕೆಣಕಿದಂತ ಮಂತ್ರಿಗಳಾದ DK ಶಿವಕುಮಾರ್ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅನ್ನೋದು ನಮ್ಮ ಮತ್ತೊಂದು ಬೇಡಿಕೆ. ಇದು ಬಹಳ ಮುಖ್ಯವಾದ ಬೇಡಿಕೆ. ಇದು ಈ ಅಶ್ಲೀಲ ಪೆನ್ ಡ್ರೈವ್ ಬೀದಿಯಲ್ಲಿ ಚೆಲ್ಲಿ ನೂರಾರು ಮಹಿಳೆಯರ ಅವರ ಕಥೆ ಏನು? ಸರ್ಕಾರ ಅವ್ರ ಬಗ್ಗೆ ಚಿಂತೆ ಮಾಡಬೇಕು. ಸುಮ್ಮನೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ತಪ್ಪ ಮಾಡದಿದ್ದವರಿಗೆ ಸುಮ್ಮನೆ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡಬಾರ್ದು. ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಒಂದು ವಾರ ಇಟ್ಕೊಂಡು ಇದು ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನಿನ್ನೆ ತಾನೇ ಕುಮಾರಸ್ವಾಮಿ ಹೇಳಿದ್ದಾರೆ ಇದು ಹಿಂದೆ ದೊಡ್ಡ ತಿಮಿಂಗೆಲ್ಲ ಇದೆ ಅಂತ. ಆ ತಿಮಿಂಗೆಲ್ಲ ಹೊರಗೆ ಬರಬೇಕು, ಯಾರು ಅಂತ ಹೊರಗೆ ಬರಬೇಕು. ಅದನ್ನು ಸರ್ಕಾರ ಮಾಡಬೇಕು. ಆ ಕೆಲಸನ JDSಗೆ ಕೆಟ್ಟ ಹೆಸರು ತರಲಿಕ್ಕೆ ಆದಷ್ಟು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರಿಂದ ಏನು ಮಾಡೋಕ್ಕಾಗಲ್ಲ. ನಾವು ಮಾಡ್ತಾ ಇರೋದು ಶಿವಮೊಗ್ಗ ಜಿಲ್ಲಾ JDS ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳು, ಹಾಗೇನೆ ಶಿವಮೊಗ್ಗ ಗ್ರಾಮಾಂತರದ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಸತೀಶ್ ಅವರು, ಶಾಸಕಿಯಾದಂತಹ ಶಾರದಾ ಪುರಾಣಿಕ್ ಬಂದಿದ್ದಾರೆ ಮತ್ತು ಎಲ್ಲ ಮುಖಂಡರು, ಕಾರ್ಯಕರ್ತರು ಬಂದಿದ್ದಾರೆ. ಹಾಗೇನೆ ಭದ್ರಾವತಿಯಿಂದ ಶಾರದಾ ಅಪ್ಪಾಜಿ ಅವರು ಬಂದಿದ್ದಾರೆ. ಶ್ರೀಮತಿ ಶಾರದಾ ಅಪ್ಪಾಜಿ ಅವರು, ಅಧ್ಯಕ್ಷರಾದ ದೀಪಕ್ ಸಿಂಗು ಅವ್ರ ತಂಡದವರು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ನಮ್ಮ ಮಾಜಿ ಶಾಸಕರಾದಂತ ಪ್ರಸನ್ನ ಕುಮಾರ್ ನಮ್ಮ ಜೊತೆನಲ್ಲಿದ್ದಾರೆ. ಇದೆಲ್ಲರೂ ಕೂಡ ನಾವು ಸೇರ್ಬಿಟ್ಟು ಇವತ್ತು ಈ ಮೆರವಣಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾವು ರಾಜ್ಯಪಾಲರಿಗೆ ಮೆಮೊರಂಡಮ್ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ನಮ್ಮ ವರದಿಯನ್ನು ಕೊಡ್ತಾ ಇದ್ದೀವಿ. ಮೊನ್ನೆ 4 ದಿನದ ಹಿಂದೆ ನಾವು ಡೈರೆಕ್ಟ್ ಆಗಿ ರಾಜ್ಯಪಾಲರಿಗೂ ರಾಜ್ಯ JDS ಇಂದ ವರದಿಯನ್ನು ಕೊಟ್ಟಿದ್ದೀವಿ. ಇದೆಲ್ಲ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ನನ್ನ 2 ಮಾತನ್ನು ಪಟಾಕಿ ಬೋಲೋ ಭಾರತ. ಧಿಕ್ಕಾರ 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 ಈ ಭ್ರಷ್ಟ ಸರ್ಕಾರಕ್ಕೆ DK ಶಿವಕುಮಾರ್ಗೆ